assumption can be 1, 2, or 2, 4, or 4, 8, or 3, 6, and you will get that. And options are also A, B, C, and D. So this is one more variable solution. So in our assumption is 1 to 4. So A is equal to 5, B is equal to 4. ಕಳೆದ ವರ್ಷ 2009ರಲ್ಲಿ ಉತ್ತಮವಾದ ರ್ಯಾಂಕನ್ನು ಪಡೆದ ವಿದ್ಯಾರ್ಥಿಗಳಿಂದ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಯಾವ ರೀತಿ ನಾವು ಕೋಚಿಂಗನ್ನು ಪಡೆದ ನಂತರ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮಿಗೆ, CET ಬಗ್ಗೆ ಎಲ್ಲ ಉತ್ತಮವಾಗಿ ಅವರು ಕೂಡ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಈ ಒಂದು ರಾಜ್ಯ ಸರ್ಕಾರದ ಸ್ಕೀಮ್ ಗ್ರಾಮೀಣ ವಿದ್ಯಾರ್ಥಿಗಳಿಗಂತೂ ಗಾಡ್ ಗಿಫ್ಟ್ ಆಗಿ ಹೇಳುತ್ತೆ ಅಂತ ಇಷ್ಟಪಡ್ತೀನಿ. ಅಲ್ಲಿ ಲೆಸನ್ ಹೇಳ್ತಕ್ಕಂಥ ಲೆಕ್ಚರ್ಸ್ ಕೂಡ ಭಾಳ ಹೈ ಕ್ವಾಲಿಫೈಡ್ ಇರ್ತಕ್ಕಂಥ ಲೆಕ್ಚರ್ಸ್ ಸಿಗ್ತಾ ಇದ್ದಾರೆ. ಬೇರೆ ಕಡೆ ನಾವು ದುಡ್ಡು ಕೊಟ್ಟು ಓದ್ತಪ್ಪ ಅಂದರೆ ಇಷ್ಟು ಕ್ವಾಲಿಟಿ ಇರ್ತಕ್ಕಂಥ ಎಜುಕೇಷನ್ ಸಿಗಲ್ಲ. ಒಂದೊಂದು ಬುಕ್ಸ್ ನೋಡಿದೆ ಬಂದರೆ ಸೊ 300-400 rupees ಕಾಸ್ಟ್ ಇದಾವೆ. ಅದನ್ನು ಬಡ ವಿದ್ಯಾರ್ಥಿಗಳಿಗೆ ತೊಗೊಳಕ್ಕಾಗಲ್ಲ. ಆದರೆ ಇದನ್ನು ಫ್ರೀ ಕೊಡ್ತಾ ಇದ್ದಾರೆ. ಈ ಗಂಗಾವತಿಯಿಂದ ಶ್ರೀರಾಮನಗರ 14 ಕಿಲೋಮೀಟರ್ದಿಂದ ನಾವು ಬೇರೆ ಕಡೆ ಹೋಗಿ 100 ಕಿಲೋಮೀಟರ್ ಹೋಗಿ ಕಲಿಯೋಕ್ಕಿಂತ 14 ಕಿಲೋಮೀಟರ್ ಇಲ್ಲೇ ಬಂದು ಉಚಿತವಾಗಿ ಕಲಿಯೋದು ನಮಗೆ ಒಳ್ಳೆಯ ಬೆನಿಫಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಕ್ಯೂನಿಕ್ಸ್ ಕಂಪ್ನಿಯವರು ನಮಗೆ ಉತ್ತಮವಾದ ಬುಕ್ಸನ್ನು, ಒಳ್ಳೊಳ್ಳೆಯ ಶಾರ್ಟ್ಕಟ್ ಮೆಥಡ್ ಇರೋ ಬುಕ್ಗಳನ್ನು, ಆಮೇಲೆ ID ಕಾರ್ಡ್ಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು ಹೆಲ್ಪ್ ಮಾಡಿ ನಮಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಒಳ್ಳೆಯ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ CET ಉಚಿತ ತರಬೇತಿ ನಿಜವಾಗ್ಲೂ ಕೂಡ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ದೊಡ್ಡ ಸಾಧನೆ. ರಾಜ್ಯ ಸರ್ಕಾರ ಗುರುತಿಸಿರ್ತಕ್ಕಂಥ ಒಬ್ಬ ರಿಕಗ್ನೈಸ್ಡ್ ಪ್ರೊಫೆಸರ್ಗಳ ಮೂಲಕ, ತಜ್ಞರ ಮೂಲಕ ಇಂಥ ಒಂದು ನೇರ ಪ್ರಸಾರವನ್ನು ನಾವು ಈ ಥರ ಮಾಡ್ತಾ ಇರೋದು. ಹಾಗೆ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು, ಆಮೇಲೆ OMR ಶೀಟ್ಗಳನ್ನು, ಕ್ವಶನ್ ಪೇಪರ್ಗಳನ್ನು, ಏನಾದರೂ ಡೌಟ್ಸ್ ಇದ್ದರೆ ಆಗಿಂದಾಗಲೇ ತಕ್ಷಣಕ್ಕೆ ಫೋನ್ ಮಾಡಿ ಕೇಳಿ ಅದನ್ನು ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಯೋಗ ಈ ಮೂಲಕ ನಡೀತಾ ಇರತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆಯ ವಿಷಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದರ ಉಪಯೋಗವನ್ನು ಇನ್ನೂ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರದ ಮೂಲಕ ಈ ಗ್ರಾಮೀಣ ಅಭ್ಯರ್ಥಿಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದರೆ ನಿಜವಾಗ್ಲೂ ಕೂಡ ಅದು ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದು ನನ್ನ ಭಾವನೆ. ಗ್ರಾಮೀಣ CET ತರಬೇತಿ ಕ್ಲಾಸ್ಗಳಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲಿ ಬರುವಂಥ ಸರ್ಗಳು ತುಂಬ ಉತ್ತಮವಾಗಿ ಶಾರ್ಟ್ಕಟ್ಗಳನ್ನು ಹೇಳ್ಕೊಡ್ತಾರೆ. ನಮಗೆ CET ಪರೀಕ್ಷೆಯನ್ನು ಎದುರಿಸೋಕ್ಕೆ ತುಂಬ ಧೈರ್ಯ ಇರ್ತಿರಲಿಲ್ಲ. ಈಗ ನಾವು ಅತ್ಯಂತ ವಿಶ್ವಾಸದಿಂದ ಎದುರಿಸಲು ಹಾಗೆ ಮತ್ತು ಎಲ್ಲ ಪ್ರಶ್ನೆಗಳನ್ನು ತೋರಿಸಲು ತುಂಬ ಉತ್ತಮವಾದ ರೀತಿಯಲ್ಲಿ ನಮಗೆ ತರಬೇತಿಯನ್ನು ನೀಡಿದ್ದಾರೆ. ಒಂದು ಸಣ್ಣ ಸಜೆಷನ್ ನಾನು ನಿಮ್ಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ನೋಡಿ, ಲಾಸ್ಟ್ ಇಯರ್ ತಾವು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಅದನ್ನು ಇನ್ನೂ ಮೊದಲೇ ಮಾಡಿದರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬೇಗ ಆಗ್ತದೆ. ಸೈಮಲ್ಟೇನಿಯಸ್ಲಿ ಥಿಯರಿ ಜೊತೆಗೆ ಸಮ್ವೇರ್ ಇನ್ ಜುಲೈ ಒಳಗೆ ಮಾಡಿದರೆ ಸೈಮಲ್ಟೇನಿಯಸ್ಲಿ ಥಿಯರಿ ಪೇಪರ್ ಜೊತೆಗೆ ಇದು CET ಕೋಚಿಂಗ್ ಕೂಡ ಸೈಮಲ್ಟೇನಿಯಸ್ಲಿ ಆಗ್ತದೆ. ಕಿಯೋನಿಕ್ಸ್ನವರು ಅಥವಾ ಬೇರೆ ಅಥಾರಿಟೀಸ್ ಇದನ್ನು ಕನ್ಸಿಡರ್ ಮಾಡಿದರೆ ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಸಹಾಯ ಆಗ್ತದೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಫ್ರೀ CET ಕೋಚಿಂಗ್ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಬಹಳ ಉಪಯೋಗ ಆಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕೆಂದರೆ ಈ CET ಕೋಚಿಂಗ್ ಇಲ್ದಿದ್ರೆ ನಾವು ಮಂಗಳೂರು, ಧಾರವಾಡ ಈಗೆಲ್ಲ ಹೋಗಬೇಕಾಗಿತ್ತು. ಅಲ್ಲಿ ಹೋಗೋದ್ರಿಂದ ದುಡ್ಡು ವೆಚ್ಚ ಆಗುತ್ತೆ. ಆಮೇಲೆ ಅಲ್ಲಿ ಟೈಮ್ಗಿಂತ ಹೆಚ್ಚಾಗಿ ನಾವು ಕ್ಲಾಸಸ್ಸಿಗೆ ಓಡಾಡೋಕ್ಕೆ ಟೈಮ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಮನೆ ಇರೋ ಕಾರಣದಿಂದ ನಾವು CET ಕ್ಲಾಸಸ್ ಅಟೆಂಡ್ ಮಾಡಿ ಮನೆಗೆ ಹೋಗಿ ಇನ್ನೊಂದು ಟೈಮ್ ರಿವೈಸ್ ಮಾಡಿ ಮತ್ತು ಫ್ರೀ CET ಬುಕ್ಸ್ ಕೊಟ್ಟಿರೋದನ್ನ ಇನ್ನೊಂದು ಟೈಮ್ ರೆಫರ್ ಮಾಡಿಕೊಂಡು ಓದೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಲ್ಯಾಂಗ್ವೇಜಿಂದು ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಯಾಕಂದರೆ ರೂರಲ್ ಸ್ಟೂಡೆಂಟ್ಸಿಗೆ ಮಾಮೂಲಾಗಿ ಇಂಗ್ಲೀಷ್ ಟಫ್ ಆಗುತ್ತೆ. ಆದರೆ ಅವರೆಲ್ಲರೂ ಕನ್ನಡದಲ್ಲಿನೇ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಕ್ಕಿಂತ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ರೂರಲ್ ಸ್ಟೂಡೆಂಟ್ಸ್ ಆಗಿದ್ದು AEEE ಅಂದರೆ ಅದು ಹೆಸರು ಕೇಳಿದ ತಕ್ಷಣ ಅಂದ್ಕೊತೀವಿ. ಆದರೆ ಇವರು ಅದ್ರ ಬಗ್ಗೆನೂ ಇನ್ನೂ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋದರೆ ನಮ್ಗೆ ಇನ್ನೂ ಬೇರೆ ಎಕ್ಸಾಮ್ಸ್ ಎಲ್ಲ ಕಟ್ಟಿ ಬರೆಯೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. CET exam is very important in life as well as to all poor people and rich candidates. Why? The poor people will have the knowledge but they don't have any money. Rich candidates, they don't have knowledge but they have money. It is an equality between the poor peoples and as well as rich candidates. That is only the give to message to all my dear friends. Please gain the knowledge but don't gain the money.
ಆಗಿ ಫಾರ್ಮುಲಾ ಬರೆದು ಆಮೇಲೆ ಅದನ್ನು ಚೆಕ್ ಮಾಡೋಣ. 2L frequency of vibration of the string in a sonometer is given by 2L square root of m. ನಲವತ್ತೊಂದಿಂದ 20 ಕಿಲೋಮೀಟ್ರ್ನಿಂದ ಬರ್ತೀನಿ ಬಸ್ನಲ್ಲಿ. ತಂದೆಯವ್ರ ಪರ್ಮಿಷನ್ ತೊಗೊಂಡು, ತಂದೆಯವರು ಬೇಡ ಅಂದ್ರೂ ಈಗ ಗೌರ್ಮೆಂಟ್ ಇಷ್ಟು ಹೆಲ್ಪ್ ಮಾಡಾಕತ್ತೈತಿ ನಮ್ಗೆ, ಹೆಣ್ಮಕ್ಳಿಗೆ ಎಷ್ಟು ಹೆಲ್ಪ್ ಮಾಡಿದೆ. ಇದೊಂದು ಕಲ್ತ್ರೆ ನಮ್ಮ ಮುಂದಿನ ಭವಿಷ್ಯ ಚಲೋ ಆಗುತ್ತೆ. ನಮ್ಮಲ್ಲೇ CT ಕ್ಲಾಸಸ್ಸನ್ನು ಮಾಡಿ ಅದನ್ನು LCD ಮೂಲಕ ತೋರಿಸೋದ್ರಿಂದ ನಮ್ಗೆ CTನ ಯಾವ್ಯಾವ ಪ್ರಾಬ್ಲಮ್ಸ್ ಇರ್ತಾವೆ ಅಂತ ತಿಳ್ಕೊಂಡು ನೀಟಾಗಿ ನಾವು ಮೋರ್ ದ್ಯಾನ್ 50-55 ಕ್ವಶನ್ಸ್ ನಾವೆಲ್ಲ CT ಕ್ಲಾಸಸ್ ಒಳಗೆ ನೀಟಾಗಿ ಎಲ್ಲ ಪ್ರಾಬ್ಲಮ್ಸ್ ಬಿಡಿಸ್ಕೊಂಡು ನಾವು ಒಳ್ಳೆ ರ್ಯಾಂಕನ್ನು CT ಒಳಗೆ ತೆಗೆದುಕೊಂಡು ಇಂಜಿನಿಯರ್ಸ್ ಮತ್ತು ಮೆಡಿಕಲ್ಗೆ ಹೋಗೋಕೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕರ್ನಾಟಕ ಸರ್ಕಾರ ಮತ್ತು ಕಿಯೋನಿಕ್ಸ್ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಧನ್ಯವಾದಗಳು. 1 ಗಂಟೆಯಲ್ಲಿ 60 ಕ್ವಶನ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದು ಹೇಳ್ತಾರೆ. ಸಪ್ರೇಟಾಗಿ ಫಾರ್ಮುಲಾನ ಮ್ಯಾಥಮೆಟಿಕ್ಸಲ್ಲಿ ಬರ್ಸೋದು ತುಂಬ ಇಷ್ಟ ಆಗ್ತಾ ಇದೆ. ಮಂಗಳೂರಿಂದ ಹೇಳ್ತಾ ಇರೋ